ಯೂಟ್ಯೂಬ್ ಅಲ್ಲಿ ಇನ್ಮುಂದೆ ನಿಮ್ಮ ಒಂದು ಚಾನಲ್ ಅನ್ನ ಮಾನಿಟೈಸೇಷನ್ ಮಾಡ್ಕೋಬೇಕು ಅಥವಾ ನಿಮ್ಮ ಒಂದು ಚಾನಲ್ ಅಲ್ಲಿ AI ಕಂಟೆಂಟ್ ಅನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನೀವು ಇವತ್ತೇ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಅಥವಾ ನೀವು ಒಂದು AI ಕಂಟೆಂಟ್ ವಿಡಿಯೋಸ್ ಅನ್ನ ಮಾಡ್ತಾ ಇದ್ರೆ ಅಂದ್ರೆ ಸೊ ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಿಯರ್ ಗೈಡೆನ್ಸ್ ಸಿಗುತ್ತೆ. ಯಾಕಂದ್ರೆ ಮುಂದೆ ಒಂದ್ ದಿನ ನಿಮ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ ಏನಾದ್ರೂ ನಿಮ್ಮ ಚಾನಲ್ ಡಿಮಾನಿಟೈಸೇಷನ್ ಆದ್ರೆ ಅಥವಾ ರಿಜೆಕ್ಷನ್ ಆದ್ರೆ ಅವಾಗ ಏನು ಕೂಡ ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತಿಂದಾನೇ ಈ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ನಿಮಗೆ ಯೂಸ್ ಆಗುತ್ತೆ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ತರದ ಯೂಸ್ಫುಲ್ ಟಿಪ್ಸ್ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಸೊ ಬನ್ನಿ ಹೇಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲೇದಾಗಿ ನೋಡೋದಾದ್ರೆ ನೀವು ಯೂಟ್ಯೂಬ್ ಅಲ್ಲಿ ಮುಂಚೆನೆ ಹೇಳ್ತಾ ಬರ್ತಾ ಇದ್ರೆ ಸೊ ಯೂಟ್ಯೂಬ್ ಇವಾಗ ಮುಂಚೆ ತರ ಇಲ್ಲ, ತುಂಬಾ ಸ್ಟ್ರಿಕ್ಟ್ ಆಗ್ತಾ ಬರ್ತಾ ಇದೆ. ಅಂಡ್ ಅಷ್ಟೇ ಅಲ್ದೇನೆ ಸೊ ನೀವು ವಿಡಿಯೋನ ಅಪ್ಲೋಡ್ ಮಾಡುವಾಗ ನಿಮಗೆ AI ಯೂಸ್ ಅಂತ ಇರುತ್ತೆ, ಇಲ್ಲಿ ಎಸ್ ಆರ್ ನೋ ಅಂತ ಇರುತ್ತೆ. ಎಸ್ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೀವೇನಾದ್ರೂ AI ವಾಯ್ಸ್ ಅನ್ನ ಯೂಸ್ ಮಾಡಿದ್ರೆ AI ವಿಡಿಯೋನ ಜನರೇಟ್ ಮಾಡಿ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಅದನ್ನ ಆಡ್ ಮಾಡಿದ್ರ ಅಂದ್ರೂ ಕೂಡ ನೀವು ಅದಕ್ಕೆ AI ಯೂಸ್ಡ್ ಅಂತ ಹಾಕ್ಲೇಬೇಕಾಗುತ್ತೆ. ಯಾಕಂದ್ರೆ ಸೊ ಇವಾಗ ಮುಂಚೆ ತರ ಯಾರು ಕೂಡ ಸೊ ಮನುಷ್ಯರು ನಿಮ್ಮ ಒಂದು ವಿಡಿಯೋನ ಚೆಕ್ ಮಾಡಲ್ಲ, AI ಚೆಕ್ ಮಾಡೋದ್ರಿಂದ ಸೊ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಇಲ್ಲಿ AI ಯೂಸ್ ಮಾಡಿದ್ರ. ಯಾವ ಪಾರ್ಟ್ ಅಲ್ಲಿ ನೀವು AI ಅನ್ನ ಯೂಸ್ ಮಾಡಿರ್ತೀರಾ ಅದನ್ನು ಕೂಡ ಸಿಸ್ಟಮ್ ಡಿಟೆಕ್ಟ್ ಮಾಡುತ್ತೆ. ಸೊ ಇದರಿಂದ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನೀವು AI ನ ಯೂಸ್ ಮಾಡಿದ್ರ ಇಲ್ವಾ ಅಂತ. ಕೆಲವೊಂದಿಷ್ಟು ಹಿಂದಿ ಅಥವಾ ನಮ್ಮ ಕನ್ನಡದಲ್ಲೇ ಎಷ್ಟೋ ಚಾನಲ್ಗಳು AI ಇಂದ ವಾಯ್ಸ್ ಅನ್ನ ಜನರೇಟ್ ಮಾಡೋದಾಗಿರ್ಬೋದು ಅಥವಾ ಕಾರ್ಟೂನ್ ವಿಡಿಯೋಗಳನ್ನ ಮಾಡಿ ಇವಾಗ ಏನ್ ಅಪ್ಲೋಡ್ ಮಾಡ್ತಾರೆ. ಸೊ ಇದೆಲ್ಲದಕ್ಕೂ ಕೂಡ ಒಂದು ರೆಸ್ಟ್ರಿಕ್ಷನ್ಸ್ ಇದೆ. ನೀವು AI ಅನ್ನ ಯೂಸೇ ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ, ಬಟ್ ಯೂಸ್ ಮಾಡಿದ್ದೀರಾ ಅನ್ನೋದಕ್ಕೆ ನೀವು ಲೇಬಲ್ ಹಾಕೋಬೇಕಾಗುತ್ತೆ. ಸೊ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಲ್ವಾ, ನೀವು ಶಾರ್ಟ್ ವಿಡಿಯೋಗೆ AI ಅನ್ನ ಯೂಸ್ ಮಾಡಿದ್ರೆ ಸೊ ನಿಮ್ಗೆ ಈ ತರ ತೋರಿಸುತ್ತೆ. ಅಂಡ್ ಲಾಂಗ್ ಫಾರ್ಮ್ ವಿಡಿಯೋಗೂ ನೀವು AI ಅನ್ನ ಯೂಸ್ ಮಾಡಿದ್ರೆ ಈ ತರ ತೋರಿಸುತ್ತೆ. ಸೊ ಈ ಲೇಬಲ್ ಯಾಕೆ ತೋರಿಸುತ್ತೆ ಅಂದ್ರೆ ಗೈಡ್ಲೈನ್ಸ್ ಆಗಿರುತ್ತೆ ಯೂಟ್ಯೂಬ್ ದರ್ದು. ಸೊ ಇದರಿಂದ ನೀವು ರಿಯಲಿಸ್ಟಿಕ್ ಆಗಿರುವಂತ ವಿಡಿಯೋಸ್ ಅನ್ನ ಮಾಡಿದ್ರ ಅಥವಾ ಎಡಿಟೆಡ್ ವಿಡಿಯೋಸ್ ಅನ್ನ ಮಾಡಿದ್ರ ಅನ್ನೋದು ಕ್ಲಿಯರ್ ಗೈಡೆನ್ಸ್ ಸಿಗುತ್ತೆ. ಇದರಿಂದ ನಿಮ್ಗೆ ಏನಾದ್ರೂ ಅಮೌಂಟ್ ಕಟ್ ಆಗುತ್ತಾ ಅಥವಾ ನಿಮ್ಗೆ ಮಾನಿಟೈಸೇಷನ್ ಆಗಲ್ವಾ ಅಂತ ನೋಡೋದಾದ್ರೆ 101% ಮಾನಿಟೈಸೇಷನ್ ಆಗುತ್ತೆ, ಬಟ್ ಇದಕ್ಕೆ ಹ್ಯೂಮನ್ ಟಚ್ ಇರಲೇಬೇಕಾಗುತ್ತೆ. ಸೊ ನೀವು 75% ಹ್ಯೂಮನ್ ಅಂದ್ರೆ ನೀವು ಎಫರ್ಟ್ಸ್ ಹಾಕಿ ಮಾಡಿರ್ತೀರ, ಇನ್ನು ಉಳಿದಿರೋಂತ 25% ಏನಿರುತ್ತೆ ಅದನ್ನ ನೀವು AI ಅನ್ನ ಯೂಸ್ ಮಾಡ್ಬೋದು. ನೀವು 100% AI ನ ಯೂಸ್ ಮಾಡ್ಕೊಂಡ್ರೆ ಇದಕ್ಕೆ ವ್ಯಾಲ್ಯೂ ಏನು ಇರಲ್ಲ, ಇದು ಲೋ ವ್ಯಾಲ್ಯೂ ಕಂಟೆಂಟ್ ಆಗುತ್ತೆ. ಸೊ ನೀವು ಇದರಲ್ಲಿ ಏನು ಮಾಡ್ದಂಗ ಆಗಲ್ಲ. ಅದಕ್ಕೋಸ್ಕರ ಈ ಒಂದು ರೂಲ್ಸ್ ಅನ್ನ ತಗೊಂಡ್ಬಂದಿರೋದ್ರಿಂದ ನಿಮ್ಗೆ ನೀವೇನಾದ್ರೂ ಒಂದು AI ಚಾನಲ್ ನ ಮಾಡಿದ್ರೆ ಅಂದ್ರೆ ಅದಕ್ಕೆ ವಾಯ್ಸ್ ಓವರ್ ಅನ್ನಾದ್ರೂ ಕೊಡಿ ಅಥವಾ ನಿಮ್ಮ ಒಂದು ಫೇಸ್ ಅನ್ನ ರಿವೀಲ್ ಮಾಡಿ, ಅಥವಾ ನಿಮ್ಗೆ ಫೇಸ್ ರಿವೀಲ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ವಾಯ್ಸ್ ಓವರ್ ಅನ್ನಾದ್ರೂ ಕೊಡಿ, ಅಥವಾ ನಿಮ್ಮ ಒಂದು ಸೆಲ್ಫಿ ವೆರಿಫಿಕೇಶನ್ ನ ನೀವು ಮಾಡ್ಬೇಕಾಗುತ್ತೆ ನಿಮ್ಮ ಒಂದು ಚಾನಲ್ಗೆ. ಸೊ ಇದೆಲ್ಲ ಮಾಡಿಲ್ಲ ಅಂದ್ರೆ ನಿಮ್ಮ ಒಂದು ಚಾನಲ್ ಯಾವತ್ತು ಬೇಕಾದ್ರೂ ಕೂಡ ಸಸ್ಪೆಂಡ್ ಆಗ್ಬೋದು. ಅಂಡ್ ನಿಮ್ಗೆ ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಅದು ರಿಜೆಕ್ಟ್ ಕೂಡ ಆಗ್ಬೋದು. ಸೊ ಇನ್ಮುಂದೆ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋನ ನೀವು AI ಅನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ಸೊ ಅಲ್ಲಿ AI ಯೂಸ್ಡ್ ಅನ್ನೋ ಒಂದು ಆಪ್ಷನ್ ನ ಯೂಸ್ ಮಾಡಿ. ಅಕಸ್ಮಾತ್ ನೀವೇನಾದ್ರೂ AI ಅನ್ನ ಯೂಸೇ ಮಾಡಲ್ಲ, ನಾರ್ಮಲ್ ನಾ ಹೆಂಗೆ ವಿಡಿಯೋನ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಲ್ವಾ ಸೇಮ್ ಇದೇ ತರ ಮಾಡಿದ್ರೆ ಯಾವ್ದು ಪ್ರಾಬ್ಲಮ್ ಇಲ್ಲ. ಅಂಡ್ ಅಷ್ಟೇ ಅಲ್ದೇನೆ ಬೇರೆ ಒಂದು ಕ್ಲಿಪ್ ಮತ್ತೆ ಮ್ಯೂಸಿಕ್ಸ್ ಅನ್ನ ಯೂಸ್ ಮಾಡಿದ್ರು ಕೂಡ ನೀವು ಈ ಒಂದು ಆಪ್ಷನ್ ನ ಎನೇಬಲ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ AI ಅಂತ ಅಷ್ಟೇ ಅಲ್ಲ, ಸೊ ನೀವು ಬೇರೆಯವರ ಒಂದು ಕ್ಲಿಪ್ಸ್ಗಳನ್ನ ಯೂಸ್ ಮಾಡಿದ್ರು ಕೂಡ ಅಥವಾ ಕಾಪಿರೈಟೆಡ್ ಮೆಟೀರಿಯಲ್ ಯೂಸ್ ಮಾಡಿದ್ರು ಕೂಡ ಇದನ್ನ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಇದು ಯೂಟ್ಯೂಬ್ ನ ಒಂದು ರೂಲ್ಸ್ ಆಗಿರೋದ್ರಿಂದ. ಅಂಡ್ ಅಷ್ಟೇ ಅಲ್ದೇನೆ ಶಾರ್ಟ್ಸ್ ಅಲ್ಲಿ ಏನು ಇವಾಗ ವಿಡಿಯೋಸ್ ಅನ್ನ ಹಾಕ್ತೀರಾ ಜಸ್ಟ್ ಲೋ ವ್ಯಾಲ್ಯೂ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡಕ್ ಹೋಗ್ಬಿಡಿ. ಅಂಡ್ ಅಷ್ಟೇ ಅಲ್ದೇನೆ ಕೆಲವೊಬ್ರು ಒಂದಿಷ್ಟು ಫೋಟೋಸ್ ಗಳನ್ನ ಹಾಕಿರ್ತಾರೆ, ಸೊ ಜಸ್ಟ್ ಫೋಟೋ ಹಾಕಿರ್ತಾರೆ, ಅದಕ್ಕೊಂದು ಮ್ಯೂಸಿಕ್ ಆಡ್ ಮಾಡಿ ಕೈ ಬಿಟ್ಬಿಟ್ಟಿರ್ತಾರೆ. ಸೊ ಈ ತರ ಮಾಡಿದ್ರೆ ನಿಮ್ಗೆ ಮಾನಿಟೈಸೇಷನ್ ಆಗಲ್ಲ. ಅದಕ್ಕೆ ವ್ಯೂಸ್ 10 ಮಿಲಿಯನ್ ಬಂದ್ರೂ ಕೂಡ ನಿಮ್ಗೆ ಮಾನಿಟೈಸೇಷನ್ ಆಗಲ್ಲ. ಸೊ ಯಾರಾದ್ರೂ ಈ ತರ ಮಾಡ್ತಾ ಇದ್ರೆ ಇವಾಗ್ಲೇ ನಿಲ್ಲಿಸ್ಬಿಡಿ ಅದನ್ನ. ಸೊ ನಿಮ್ಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದೇ ತರದ ಯೂಟ್ಯೂಬ್ ಟಿಪ್ಸ್ಗೆ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.